ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಇವತ್ತೇನಪ್ಪ ಅಂತಂದರೆ ಡೇ 7. ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್. ಇಟ್ ಈಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್. ಓಕೆ, ಇಲ್ಲಿ ನೋಡಿರಿ, ಇದ್ರೊಳಗಡೆ ಏನು ಮಾಡ್ಬೋದಪ್ಪ ಅಂದ್ರೆ ಮಾರ್ಕ್ಸ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇಲ್ಲಿ ನೋಡಿ ತಗೋಬಹುದು. ಇದ್ರ ಫಸ್ಟ್ ಕ್ವಶನ್ ಏನಪ್ಪ ಅರೈಸ್ ಆಗುತ್ತಪ್ಪ ಅಂತಂದರೆ ಎಕ್ಸಾಮಿಗೆ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತಾನೆ. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಏನ್ರಿ? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ax square plus bx plus c is equals to 0. equals to 0 ಬಂದ್ರೆ ಏನಾಗುತ್ತೆ? ಅದು ಇಟ್ ಇಸ್ ಎನ್ ಈಕ್ವೇಷನ್. ಏನಾದರೂ ಈಕ್ವಲ್ಸ್ ಟು 0 ಇಲ್ಲಪ್ಪ ಅಂದರೆ ಇಟ್ ಇಸ್ ಎನ್ ಪೊಲಿನಾಮಿಯಲ್ ಆಗುತ್ತೆ. ಓಕೆ, ಯಾವಾಗ ಈಕ್ವಲ್ಸ್ ಟು 0 ಬರುತ್ತೆ ನೋಡ್ರಿ, ಅದು ಏನಪ್ಪ ಅಂತಂದರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಫಸ್ಟ್ ಕ್ವಶನ್ ಏನ್ರಿ? ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಇದು ಬರುತ್ತೆ. x square plus bx plus c equals to 0. ಅದೇ ಏನಾದರೂ ಇಲ್ಲಿ ಇನ್ನೊಂದು ಚಾನ್ಸ್, ಕ್ವಶನ್ ಕೇಳೋ ಚಾನ್ಸ್ ಇದೆ. ಏನು ಗೊತ್ತಾ? ರೈಟ್ ದ ಡಿಗ್ರಿ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತಾನೆ. ರೈಟ್ ದ ಡಿಗ್ರಿ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಎಷ್ಟಾಗ್ತೈತ್ರಿ? ಹೈಯೆಸ್ಟ್ ಡಿಗ್ರಿ ಎಷ್ಟೈತ್ರಿ? ಇಲ್ಲಿ 2 ಇದೆ. ಡಿಗ್ರಿ ಎಷ್ಟಾಗ್ತೈತ್ರಿ ಇದ್ರದ್ದು? 2 ಆಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಡಿಗ್ರಿ ಎಷ್ಟು? 2. ಇಲ್ಲಿ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ MCQ ಅಲ್ಲಿ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಯಾವ ಥರ ಕ್ವಶನ್ಸ್ ಅರೈಸ್ ಆಗಿದಾವೆ ಅಂತೇಳಿ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ S1 ಎಕ್ಸಾಮಲ್ಲಿ ಏನು ಕ್ವಶನ್ ಮಾಡಿದಾನಪ್ಪ ಅಂದ್ರೆ ಇಲ್ಲಿ ನೋಡಿ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾನೆ. 2x square is equals to 3x minus 5 ಅಂತ. ಇದ್ರದ್ದು ಏನು ಮಾಡಬೇಕಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರೀಬೇಕು. ನಮ್ಗೆ ಆಲ್ರೆಡಿ ಗೊತ್ತೈತ್ರಿ ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಥರ ಇರ್ತೈತ್ರಿ? ax square plus bx plus c is equals to 0 ಅಂತ. ಓಕೆ, ಇಲ್ಲಿ ನೋಡಿ, ಇದು RHS ಸೈಡ್ ಇದೆ. ಇದು ಏನಾಗಬೇಕ್ರಿ? ಒಂದು ಕಂಪ್ಲೀಟ್ ಇವಾಗ LHS ಸೈಡ್ ಬರಬೇಕು. ಅವೆರಡು ಟರ್ಮ್ ಏನಾಗಬೇಕ್ರಿ? LHS ಸೈಡ್ ಬರಬೇಕು. ಇಲ್ಲಿ ನೋಡಿ, ಆರಾಮ್ಸೆ ಕೆಲವೊಂದನ್ನ ಎಲಿಮಿನೇಟ್ ಮಾಡಿ ತೆಗೆದು ಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ 2x square ಇದೆ. ಇಲ್ಲಿ ಏನೈತ್ರಿ? ಜಸ್ಟ್ x square ಐತಿ. ಇದು ಏನಲ್ಲ, ನಮ್ದು ಆನ್ಸರ್ ಅಲ್ಲ. ಇಟ್ ಈಸ್ ನಾಟ್ ಅವರ್ ಆನ್ಸರ್. ಓಕೆ, ಇವಾಗ ನೋಡಿ, 2x square is equals to 3x minus 5 ಇದೆ. ಇದನ್ನ LHS ತಗೊಂಡ್ಬಂದ್ರೆ ಏನಾಗ್ತೈತ್ರಿ? ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ LHS ಅಲ್ಲಿ ಇದೆ. RHS ಅಲ್ಲಿ ಏನೈತ್ರಿ? 0 ಐತಿ. ಇದನ್ನ ನಾವು ಹಿಂಗೆ ಹೇಳಕ್ಕೆ ಟ್ರೈ ಮಾಡ್ಬೇಕು ಇವಾಗ. ಓಕೆ, 2x square ಇದು ಈ ಸೈಡ್ ತಗೊಂಡ್ಬಂದ್ರೆ ಏನಾಗ್ತೈತ್ರಿ? 3x ಪಾಸಿಟಿವ್ ಇದೆ, ಈಕ್ವಲ್ಸ್ ಟು ಸೈನ್ ಏನಾದರೂ ಪಾಸಿಟಿವ್ ಸೈನ್ ಕ್ರಾಸ್ ಮಾಡ್ತಿದೆಯಪ್ಪ ಅಂದ್ರೆ ಏನಾಗ್ತೈತಿ? ಅದು ನೆಗೆಟಿವ್ ಆಗುತ್ತೆ. 3x ಇಲ್ಲಿ ಏನೈತ್ರಿ? -5 ಇದೆ. -5 ಇದೆ, ಅದು ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿ ಬರೋದಂದ್ರೆ ಏನಾಗ್ತೈತ್ರಿ? ಪಾಸಿಟಿವ್ ಆಗುತ್ತೆ. 5 ಈಸ್ ಈಕ್ವಲ್ಸ್ ಟು 0. ನೋಡ್ರಿ, ಎಲ್ಲೈತಿ? 2x square minus 3x ಪ್ಲಸ್ 5 ಇದೆ. ಇಲ್ಲಿ ಏನೈತ್ರಿ? -5 ಐತಿ. ಇದು ನಮ್ಮ ಆನ್ಸರ್. ನೆಕ್ಸ್ಟ್ 2x square, ಇಲ್ಲಿ ನೋಡ್ರಿ, ಪ್ಲಸ್ 3x ಐತಿ. ಇದು ನಮ್ದು ಆನ್ಸರ್. ಇರೋದೇ 4 ಆಪ್ಷನ್ ಇದೆ. 3 ಎಲಿಮಿನೇಟ್ ಆಗಿದ್ದಾರೆ. ಡೆಫಿನೆಟ್ಲಿ ಏನಾಗಿರ್ಬೇಕ್ರಿ? ಇನ್ನೊಂದೊಂದು ಆನ್ಸರ್ ಆಗಿದೆ. ಏನು? 2x square minus 3x plus 5 is equals to 0. ಓಕೆ, ಏನಾಗುತ್ತಪ್ಪ ಅಂತಂದ್ರೆ ನಮ್ದು ಆನ್ಸರ್ ಡಿ ಆಗುತ್ತೆ. ಕೇಳ್ಬೋದ್ರಿ. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಡೈರೆಕ್ಟ್ ಆಗಿ ಕೇಳ್ತಾನೆ ಅಂದರೆ ಜನರಲ್ ಫಾರ್ಮ್ ಕೇಳ್ತಾನೆ, ಅಥವಾ ಈ ಥರ 1 ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ಬೋದು. ಇವಾಗ ನೋಡಿ, ನೀವೇನು ಮಾಡಿ, ಇಲ್ಲಿ
ಒಂದೆರಡು ಎಕ್ಸಾಂಪಲ್ ಬರಿತೀನಿ ರೀ, ಅವ್ನ ಏನು ಮಾಡಿರಿ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಬರೆಯೋಕೆ ಟ್ರೈ ಮಾಡಿ. 4x² ಪ್ಲಸ್ 6x ಈಸ್ ಈಕ್ವಲ್ಸ್ ಟು 7. ಇವಾಗ ಏನು ಮಾಡ್ರಿ, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸಾಂಪಲ್ಸ್ನ ಕನ್ವರ್ಟ್ ಮಾಡಿ ನೀವು, ಆಯ್ತಾ? ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಡಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಯಾವ ಥರ ಕ್ವಶನ್ಸ್ ಇದ್ರ ಮೇಲೆ ಅರೈಸ್ ಆಗ್ಬೋದು ಅಂತೇಳಿ ನೋಡಮ್ಮ. ಇಲ್ಲಿ ನೋಡಿ, ಇದನ್ನ MCQ ಅಲ್ಲಿ ಕೇಳಿದಾನೆ ಆ್ಯಕ್ಚುಲಿ. ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಏನು ಮಾಡಪ್ಪ ಅಂತಂದರೆ ಡಿಸ್ಕ್ರಿಮಿನೆಂಟ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಿದ್ದಾನೆ. ಇದು MCQ ಅಲ್ಲಿ ಕೇಳಿದ್ದಾನೆ, ಅಥವಾ ಏನು ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟಾಗಿ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತೇಳಿ 1 ಮಾರ್ಕ್ಸಿಗೆ ಕ್ವಶನ್ ಆದರೆ ಕೇಳ್ಬೋದು, ಇಲ್ಲಾಂದರೆ 2 ಮಾರ್ಕ್ಸಿಗೆ ಕ್ವಶನ್ನ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಇಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಒಳಗಡೆ ಏನು ಮಾಡಿದಾನಪ್ಪ ಅಂದ್ರೆ MCQ ಅಲ್ಲಿ ಇಟ್ಟಿದ್ದಾನೆ ಇದು. ಓಕೆ, ಇವಾಗ ನೋಡ್ರಿ ಡಿಸ್ಕ್ರಿಮಿನೆಂಟ್ ಯಾವ ಥರ ಫೈಂಡ್ ಔಟ್ ಮಾಡ್ದಂತ. ಇದು ಇಂಪಾರ್ಟೆಂಟ್ ರೀ, ಇದು ಈ ಕಾನ್ಸೆಪ್ಟ್ ಮಾತ್ರ ಇದ್ರಾಗ ಇಂಪಾರ್ಟೆಂಟ್, ಆಯ್ತಾ? ಇಲ್ಲಿ ನೋಡಿ ಫಾರ್ಮುಲಾ, ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನ್ರಿ? D ಈಸ್ ಈಕ್ವಲ್ಸ್ ಟು B² ಮೈನಸ್ 4AC ಅಂತ. ಓಕೆ, D ಈಸ್ ಈಕ್ವಲ್ಸ್ ಟು B² ಮೈನಸ್ 4AC ಅಂತ. ಡಿ ಅಂದರೆ ಡಿಸ್ಕ್ರಿಮಿನೆಂಟ್ ಅಂತ. ಇವು A, B ಮತ್ತು C ವ್ಯಾಲ್ಯೂಸ್ ಎಲ್ಲಿದ್ರಿ? ಇದು ಇಟ್ ಈಸ್ ಅನ್ ಕ್ವಾಡ್ರಾಟಿಕ್ ಇಕ್ವೇಶನ್. ಇಟ್ ಈಸ್ ಅನ್ ಕ್ವಾಡ್ರಾಟಿಕ್ ಇಕ್ವೇಶನ್. ಕಂಪ್ಯಾರಿಸನ್ ಮಾಡಿರಿ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಜೊತೆಗೆ. ಹೇಗೆ ಮಾಡ್ತೀರಾ? ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ಸ್ ಟು 0 ಐತ್ರಿ. ಬರೀರಿ ಇಲ್ಲಿ x² ಪ್ಲಸ್ 4x ಪ್ಲಸ್ 4 ಈಸ್ ಈಕ್ವಲ್ಸ್ ಟು 0. a ವ್ಯಾಲ್ಯೂ ಏನಾಗ್ತೈತ್ರಿ ಇಲ್ಲಿ? x² ಪಕ್ಕದಾಗ ಏನೈತೆ? a ಐತಿ. ಹಂಗೆ x² ಪಕ್ಕದಾಗ ಏನೈತಿ? ಏನೂ ಇಲ್ರಿ, ಎಲ್ಲ ಏನಿರ್ತೈತಿ ಅಲ್ರಿ? 1 ಇರ್ತೈತಿ. ಕೋಎಫಿಷಿಯಂಟ್ ಆಫ್ x² ಈಸ್ 1 ಹಿಯರ್. ನೆಕ್ಸ್ಟ್ b ಕೋಎಫಿಷಿಯಂಟ್, x ಕೋಎಫಿಷಿಯಂಟ್ ಏನೈತ್ರಿ? b ಐತಿ. ಇಲ್ಲಿ x ಕೋಎಫಿಷಿಯಂಟ್ ಏನೈತ್ರಿ? 4 ಐತಿ. ಅದಕ್ಕೆ b ಈಕ್ವಲ್ಸ್ ಟು ಎಷ್ಟು ಆಗ್ತೈತ್ರಿ? 4 ಆಗುತ್ತೆ. ನೆಕ್ಸ್ಟ್ c ಅಂದ್ರೆ ಎಷ್ಟು ಆಗುತ್ತ್ರಿ? c ಈಕ್ವಲ್ಸ್ ಟು 4. c ಈಕ್ವಲ್ಸ್ ಟು 4. ಓಕೆ, ಇಲ್ಲಿ ನೋಡಿ ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ b ಅಂದ್ರೆ ವ್ಯಾಲ್ಯೂ ಎಷ್ಟು ಐತ್ರಿ? 4 ಐತಿ. 4² ಮೈನಸ್ 4 a ವ್ಯಾಲ್ಯೂ ಎಷ್ಟು ಐತ್ರಿ? 1 ಐತಿ. ನೆಕ್ಸ್ಟ್ c ವ್ಯಾಲ್ಯೂ 4 ಐತಿ. 4² ಮೀನ್ಸ್ 4 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ ಅಂತ. 4² ಮೀನ್ಸ್ 4 ಇಂಟು 4 4 4 ಜಾ 16. ಕೆಲವೊಬ್ರು ಹೆಂಗೆ ಹಚ್ತಾರಪ್ಪ ಅಂದರೆ 4² ಅಂತಂದರೆ 4 2 ಜಾ 8. 8 ಅಲ್ರಿ, 4² ಅಂದರೆ 4 ನ 2 ಟೈಮ್ಸ್ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು ಅಂತ. ಎಷ್ಟಾಯ್ತು? 16 ಆಯಿತು. ಬರೀರಿ 16 ಅಂತ. 16 ಮೈನಸ್ 4 4 ಜಾ 16 ಆಗುತ್ತೆ. 16 ಮೈನಸ್ 16 ಅಂದರೆ ಎಷ್ಟಾಯ್ತು ರೀ? 0 ಬಂತು. 0 ಬಂತು ಅಂದರೆ ಸುಮ್ಮನೆ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಇಲ್ಲ ಅಂತ ಬರ್ತಿದ್ದೀನಿ. ಡಿ ವ್ಯಾಲ್ಯೂ ಎಷ್ಟು ಬಂತು? 0 ಬಂತು. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಎಷ್ಟು ಬಂತು? 0 ಬಂತು. ನಮ್ದು ಆನ್ಸರ್ ಏನಾಗ್ತೈತಿ? 0 ಅಂತ ಆಗ್ತೈತಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಏನು ಮಾಡ್ತಾರಪ್ಪ ಅಂತಂದರೆ 1 or 2 ಮಾರ್ಕ್ಸಿಗೆ ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಡ್ತಾನೆ. ಆರಾಮ್ಸೆ ಮಾಡ್ಬೋದು ರೀ. ABC ವ್ಯಾಲ್ಯೂ ಇದೊಂದು ಫಾರ್ಮುಲಾ ನೆನಪಿರ್ಬೇಕು ಅಷ್ಟೇ. ಓಕೆ, ಇವಾಗ ನೋಡಿ ನೆಕ್ಸ್ಟ್ ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾನ ಅಂತ. ಇದ್ರ ಮೇಲೆ ನೀವು ಎಕ್ಸಾಂಪಲ್ಸ್ ಬಿಡಿಸ್ರಿ ನೋಡೋಣ. ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಈಸ್ ಅಂತ. ಓಕೆ, ಏನು ಮಾಡ್ತೀರಿ? ಮಾಡಿ ಎಕ್ಸಾಂಪಲ್ನ ಬರ್ಕೊಳ್ಳಿ. 4x² ಪ್ಲಸ್ 2x minus 3 is equals to 0. Second one, 2x² plus 3x minus 4 is equals to 0.
11x² plus 14x plus 7 is equals to 0. Fourth one 13x² plus 2x plus 1 is equals to 0. ಇದ್ರದ್ದು ಏನು ಮಾಡಪ್ಪ ಅಂದರೆ ನೀವು ಡಿಸ್ಕ್ರಿಮಿನೆಂಟ್ನ ಫೈಂಡ್ ಔಟ್ ಮಾಡಿ. ಓಕೆ, ಇದ್ರದ್ದು ಏನು ಮಾಡಿ ನೀವು ಡಿಸ್ಕ್ರಿಮಿನೆಂಟ್ನ ಫೈಂಡ್ ಔಟ್ ಮಾಡಿ. ಇಲ್ಲಿ ಏನು ಬರುತ್ತಪ್ಪ ಅಂತಂದರೆ 3 ಕಂಡೀಷನ್ಸ್ ಬರ್ತಾವೆ. ದೋಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಏನು ಮಾಡ್ಬೋದಪ್ಪ ಅಂತಂದರೆ MCQ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. 1 ಮಾರ್ಕ್ಸಿನ ಕ್ವಶನ್ ಹೇಳತ್ತೀನಿ ರೀ ನಾನು. 1 ಮಾರ್ಕ್ಸಿನ ಕ್ವಶನ್ ಏನು ಮಾಡ್ತಾನಪ್ಪ ಅಂತಂದರೆ ಆ 3 ಕಂಡೀಷನ್ನ ಕೇಳೋ ಚಾನ್ಸಸ್ ಇರುತ್ತೆ. ಈಗ ನೋಡೋಣ ಬನ್ನಿ. ಇಲ್ಲಿ ನೋಡಿ ಯಾವ ಥರ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತಾನೆ. ನೇಚರ್ ಆಫ್ ದಿ ರೂಟ್ಸ್ ಅಪ್ಪ ಅಂದರೆ ಇಲ್ಲಿ 3 ಕಂಡೀಷನ್ಸ್ ಬರುತ್ತೆ. ಏನಪ್ಪ ಅಂದರೆ D = B² - 4AC ಇಸ್ ಗ್ರೇಟರ್ ದನ್ 0 ಅಂತ. ಅಂದರೆ ಆ ಎಕ್ಸ್ ವ್ಯಾಲ್ಯೂ ಬರುತ್ತಲ್ರಿ, ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಲ್ವಾ. ಅಂದರೆ x = 2x = 1 ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಬಿಡಿಸ ಸುಮ್ಮನೆ ಎಕ್ಸಾಂಪಲ್ ಕೊಡಾಕಂದ್ರೆ ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ಈ ಥರ ಎಕ್ಸ್ ವ್ಯಾಲ್ಯೂ ಸಿಗ್ತಾವಲ್ವಾ, ಅದಕ್ಕೆ ರೂಟ್ಸ್ ಅಂತ ಕರೀತಾರೆ. ಇಲ್ಲಿ ಅದ್ರದ್ದು ವ್ಯಾಲ್ಯೂಸ್ ಏನಾದರೂ ಗ್ರೇಟರ್ ದನ್ 0 ಇದ್ದಪ್ಪ ಅಂದ್ರೆ ಅಂದರೆ ಈ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿದಾವಲ್ಲ ಇವಾಗಲೇ, ಆ ಡಿಸ್ಕ್ರಿಮಿನೆಂಟ್ ಏನಾದರೂ ಗ್ರೇಟರ್ ದನ್ 0 ಇತ್ತಪ್ಪ ಅಂತಂದ್ರೆ ಇವು ರೂಟ್ಸ್ ಏನಾಗಿರ್ತಾವಪ್ಪ ಅಂತಂದ್ರೆ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಆಗಿರ್ತಾವೆ. ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಓಕೆನಾ? ಇಲ್ಲಿ ನೋಡ್ರಿ ಯಾವ ಥರಪ್ಪ ಅಂದ್ರೆ ಡಿಸ್ಟಿಂಕ್ಟ್ ಅಂದ್ರೆ ಡಿಫ್ರೆಂಟ್ ಅಂತ. ಡಿಫ್ರೆಂಟ್ ರಿಯಲ್ ರೂಟ್ಸ್. x = 2 ಅಂದರೆ ಇಲ್ಲಿ ಏನಾಗ್ತದೆ x = 1 ಆಗ್ತಿದೆ. ಓಕೆ, ಇಲ್ಲಿ ನೋಡ್ರಿ ಅದೇ B² - 4AC = 0. ರೂಟ್ಸ್ ಏನಾಗಿರ್ತಾವಪ್ಪ ಅಂತಂದ್ರೆ ಈಕ್ವಲ್ ರಿಯಲ್ ರೂಟ್ಸ್. ಅಂದರೆ ಯಾವ ಥರ ಇರುತ್ತಪ್ಪ ಅಂದರೆ ಸಪೋಸ್ x = 3 ಆಗಿದ್ರೆ ಇನ್ನೊಂದು x = ಏನಾಗ್ತೈತಿ 3 ಆಗ್ತೈತಿ. ಅಂದ್ರೆ ರೂಟ್ಸ್ ಏನಾಗಿರ್ತಾವಪ್ಪ ಅಂದ್ರೆ ಸೇಮ್ ಇರ್ತಾವು ಅಂತ. ಈಕ್ವಲ್ ರಿಯಲ್ ರೂಟ್ಸ್. ಇಲ್ಲಿ ಏನಾದರೂ ಈ D ವ್ಯಾಲ್ಯೂ ಏನಾದರೂ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಲೆಸ್ ದನ್ 0 ಬಂದರೆ ನಾವೆಲ್ಲಿ ಏನು ಹೇಳ್ತೀವಪ್ಪ ಅಂತಂದರೆ ರೂಟ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ರೂಟ್ಸ್ ನಾಟ್ ಎಕ್ಸಿಸ್ಟ್ ಅಂತ. ರೂಟ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಅಂದರೆ ಇಲ್ಲಿ ಏನಾಗಲ್ಲಪ್ಪ ಅಂದರೆ ನಮ್ಮದು ಎಕ್ಸ್ ವ್ಯಾಲ್ಯೂ ಏನಾಗಲ್ಲ ಇಲ್ಲಿ ಸಿಗಲ್ಲ. ಇಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. MCQ ಅಲ್ಲಿ ಡೈರೆಕ್ಟಾಗಿ ಕೇಳ್ಬಿಡ್ತಾನ್ರಿ, ರೈಟ್ ದ ನೇಚರ್ ಆಫ್ ದಿ ರೂಟ್ಸ್ ಅಂತೇಳಿ ಇದನ್ನ ಕಂಡೀಷನ್ ಕೊಟ್ಟು ಏನು ಕೊಡ್ಬೋದು ನೀವು? ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಆಪ್ಷನ್ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಈಕ್ವಲ್ ರಿಯಲ್ ರೂಟ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಆಪ್ಷನ್ ಡಿ ನನ್ ಆಫ್ ದೀಸ್ ಆರ್ ಕೊಡ್ಬೋದು, ಅಥವಾ ಯಾವುದಾದ್ರೂ ಮಿಕ್ಸ್ ಮಾಡಿ ಕೊಡ್ಬೋದು. ಬಟ್ ಏನಾಗುತ್ತಪ್ಪ ಅಂದರೆ ಆನ್ಸರ್ ಈ ಕಂಡೀಷನ್ ಬಂದಾಗ ಏನಾಗುತ್ತೆ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಆಗುತ್ತೆ. ಓಕೆ, ಅದೇ ಇದನ್ನೇನಾದರೂ ಕೊಟ್ಟರೆ ಇದ್ರ ಮೇಲೆ ಏನಪ್ಪ ಅಂತಂದರೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳೋ ಚಾನ್ಸ್ ಇರ್ತೈತೆ ರೀ. ಇದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗ್ತವೆ. ಮತ್ತೆ D = B² - 4AC = 0 ಅಂದರೆ D ವ್ಯಾಲ್ಯೂ ಏನಾಗಿರ್ತದಪ್ಪ ಅಂತಂದ್ರೆ 0 ಆದಾಗ, D ವ್ಯಾಲ್ಯೂ 0 ಆದಾಗ ಏನಾಗ್ತೈತಿ ಈಕ್ವಲ್ ರಿಯಲ್ ರೂಟ್ಸ್ ಏನಾಗ್ತಾವಪ್ಪ ಅಂತಂದರೆ ಎಕ್ಸಿಸ್ಟ್ ಆಗ್ತಾವು ಅಂತ. ಓಕೆನಾ? ಇನ್ನು ಇಲ್ಲಿ ಯಾವ ಥರ ಡಿಫ್ರೆಂಟ್ ಕ್ವಶನ್ಸ್ ಅರೈಸ್ ಆಗಿದಾವೆ ಅಂತೇಳಿ ನೋಡೋಣ. ಇಲ್ಲಿ ನೋಡಿ ಇದು SA1 ಎಕ್ಸಾಮಲ್ಲಿ ಏನಪ್ಪ ಅಂದರೆ 3 ಮಾರ್ಕ್ಸಿನ ಕ್ವಶನ್ ರೀ. ಏನು ಹೇಳಿದ? ಡಿಟರ್ಮೈನ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತಿದ್ದಾನೆ. ನೇಚರ್ ಆಫ್ ದ ರೂಟ್ಸ್ ಅಂತಂದ್ರೆ ಏನು ಮಾಡ್ಬೇಕು ರೀ ಅಂದ್ರೆ D is greater than 0 is equals to 0 or less than 0 ಅಂತ. ಅಂದ್ರೆ ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕೆ ಹೇಳಕತ್ತಾನ. ಇವಾಗ ನೋಡಿ ಈ ಥರ ಇದ್ದಾಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಗಿವನ್ ಏನು ಕೊಟ್ಟಂದ್ರಿ 3x - 2 is equals to -1 ಇದೆ. ಫಸ್ಟ್ ಏನು ಮಾಡ್ಬೇಕು ರೀ ಇಲ್ಲಿ ಇಟ್ ಇಸ್ ಅನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ನೋ, ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ 3 × 3 9 x × x² ಅಂದರೆ
ಇದನ್ನ ಏನು ಮಾಡಿ ಇವೆರಡು ಟರ್ಮ್ನ ಇದು ಈ ಟರ್ಮ್ ಏನು ಮಾಡಿ ಇದಕ್ಕೂ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಏನು ಮಾಡಿ ಇದಕ್ಕೂ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಎದುರಲ್ಲ ಪ್ಲಸ್ ಇರುತ್ತೆ. 3x ಇಂಟು 2 ಮಾಡಿದ್ರೆ ಎಷ್ಟಾಗ್ತದೆ? 6x ಆಗುತ್ತೆ. ಈಸ್ ಈಕ್ವಲ್ಸ್ ಟು -1. ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಐತಂದ್ರೆ ಇದು ಇಲ್ಲ, ನೋ. ಫಸ್ಟ್ ಇದನ್ನ ಏನು ಮಾಡಿರಿ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ. 9x² 6x ಫಸ್ಟ್ಗೆ ಮಾಡಿದವ್ರಿ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ. ಇದನ್ನೇನು ಮಾಡಿರಿ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬಂದಿಡಿ. ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರ್ರಿ. ಇದೇನಾಗ್ತದ್ರಿ, +1 ಈಸ್ ಈಕ್ವಲ್ಸ್ ಟು 0. ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತಿದ್ದಾನೆ. ನೇಚರ್ ಆಫ್ ದಿ ರೂಟ್ಸ್ ಅಂತ ಹೇಳ್ತಿದ್ದಾನಪ್ಪ ಅಂದರೆ ಫಾರ್ಮುಲಾ ಏನೈತ್ರಿ, D ಈಸ್ ಈಕ್ವಲ್ಸ್ ಟು B² - 4AC ಐತಿ. ಓಕೆ, D ಈಸ್ ಈಕ್ವಲ್ಸ್ ಟು B² - 4AC. ಇಲ್ಲಿ A ವ್ಯಾಲ್ಯೂ ಏನೈತ್ರಿ, A ವ್ಯಾಲ್ಯೂ 9, B ವ್ಯಾಲ್ಯೂ ಏನಿದೆ -6 ಐತ್ರಿ. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೈನ್ ಇಂಪಾರ್ಟೆಂಟ್. ಸಿ ಏನೈತ್ರಿ ವ್ಯಾಲ್ಯೂ, C ಈಕ್ವಲ್ಸ್ ಟು 1. ನೆಕ್ಸ್ಟ್ ಈ ವ್ಯಾಲ್ಯೂ ಏನು ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ವ್ಯಾಲ್ಯೂ ಎಷ್ಟೈತ್ರಿ, -6 ಹೋಲ್ ಸ್ಕ್ವೇರ್ -4 ಇಂಟು 9 ಇಂಟು 1 ಈಸ್ ಈಕ್ವಲ್ಸ್ ಟು -6 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗ್ತೈತ್ರಿ, -6 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗ್ತೈತ್ರಿ ಅಂದ್ರೆ ಆ -6 ಏನು ಮಾಡಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಮೀನಿಂಗು. ಇದ್ರ ಮೀನಿಂಗ್ ನೋಡ್ರಿ, -6 ಹೋಲ್ ಸ್ಕ್ವೇರ್ ಅಂದರೆ ಈ -6ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡೋಂಥ. -6 ಇಂಟು -6 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು 6 36. ಓಕೆ, 36 ಮೈನಸ್ 9 4 36. ಆನ್ಸರ್ ಎಷ್ಟು ಬಂತ್ರಿ, 0 ಬಂತು. ಡಿ ವ್ಯಾಲ್ಯೂ ಏನು ಬರತೈತಿ, 0 ಬರತೈತಿ. therefore the nature of the roots are ಯಾವ ಬರ್ತೈತ್ರಿ, equal roots exist. or equal real roots ಅಂತಂದ್ರು ಬರೀ. ಓಕೆನಾ, ಇವಾಗ ನೋಡಿ ಈಕ್ವಲ್ ರಿಯಲ್ ರೂಟ್ಸ್ ಬರ್ತಾವ ಅಂತ ಹೇಳಿದೇವಿ. ಅದು ಬರ್ತಾವೆ ಅಂತ ಚೆಕ್ ಮಾಡೋಣ. ಡಿ ವ್ಯಾಲ್ಯೂ ಸಿಕ್ತ್ರಿ. ಈಗ ನಾವೇನು ಮಾಡೋಪ್ಪ ಅಂದ್ರೆ ನೆಕ್ಸ್ಟ್ ಇದ್ರದ್ದು ರೂಟ್ಸ್ ಎಕ್ಸಿಸ್ಟ್ ಆಗ್ತಾವಿಲ್ಲತ್ತ, ಎಕ್ಸಿಸ್ಟ್ ಆಗಿದೆ, ಬಟ್ ಅವು ಯಾವ ರೂಟ್ಸ್ ಅಂತ ಫೈಂಡ್ ಔಟ್ ಮಾಡ್ಬೇಕು. ಈಗ 9x² -6x + 1 = 0. ರೂಟ್ಸ್ ಏನು ಬರ್ತಾವ ಅಂತ ಹೇಳಿ ಈಕ್ವಲ್ ಬರ್ತಾವ ಅಂತ ಹೇಳಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ 9 ಇಂಟು 1 9 ಆಗ್ತೈತಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂದ್ರೆ 3 3s 9 ಆಗುತ್ತೆ. ಎರಡು ಮೈನಸ್ ಕೊಡಿ 9x² -3x + 1 = 0. ಇಲ್ಲಿ ನೋಡ್ರಿ 3 3s 9 ಬರಬೇಕಾಗಿತ್ತು, ಬಂದೈತಿ. -3x ಮಾಡಿದ್ರೆ ಎರಡು ಮಾಡಿದ್ರೆ ಎಷ್ಟು ಬರ್ತೈತ್ರಿ, -6x ಬರುತ್ತೆ. ಈ ಎರಡರಲ್ಲಿ ಏನು ಕಾಮನ್ ಐತ್ರಿ, 9 ಟೇಬಲಲ್ಲಿ 3 ಬರುತ್ತಾ, ನೋ. 3 ಟೇಬಲಲ್ಲಿ 9 ಬರುತ್ತೆ. ಅದಕ್ಕೆ ಏನು ಮಾಡ್ರಿ 3 ಕಾಮನ್ ತೆಗಿರಿ. ಇಲ್ಲಿ x² ಇದೆ, ಇಲ್ಲಿ x ಇದೆ, ಏನು ಕಾಮನ್ ತೆಗಿಬೇಕ್ರಿ, x ಕಾಮನ್ ತೆಗಿಬೇಕು. ಏನಾಗ್ತೈತ್ರಿ ಇವಾಗ ಇಲ್ಲಿ 3x ಕಾಮನ್ ತೆಗ್ರಿ ಏನು ಉಳಿತೈತ್ರಿ, ಇನ್ನೊಂದು 3x ಉಳಿತೈತಿ. 3 3s 9 x ಇಂಟು x² ಮೈನಸ್ ಆಲ್ರೆಡಿ ಇದನ್ನ ಏನು ಮಾಡಿದಾರೆ ಫುಲ್ ಕಂಪ್ಲೀಟ್ ಹೊರಗಡೆ ತಗೊಂಡ್ರೆ ಏನು ಉಳಿತೈತ್ರಿ ಇಲ್ಲಿ 1 ಉಳಿಯುತ್ತೆ. ಯಾಕಂದ್ರೆ 0 ಬರಲ್ಲ, ಮತ್ತೆ ಫುಲ್ ಎಲ್ಲ ತೊಗೊಂಬಂದಿದ್ದೀವಿ ಅಂತೇಳಿ 0 ಬರಲ್ರಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ಒಳ್ಳೆ ಇರ್ಬೇಕು, ನಮ್ದು ಸೇಮ್ ಇರಬೇಕು. ಇಲ್ಲಿ ನೋಡಿ
3x into 3x 9x square plus into minus minus 3x into 1 3x. ಓಕೆ ನೆಕ್ಸ್ಟ್ ನೋಡ್ರಿ ಆಸ್ ಇಟ್ ಇಸ್ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ದೇವ್ರಿ 3x minus 1 ಇಲ್ಲಿ ಏನು ಬಂದಿದೆ ನೋಡಿ ಎಕ್ಸಾಕ್ಟ್ ಅದೇ ಬರ್ಬೇಕ್ರಿ ಇಲ್ಲಿ ಬರ್ತೈತಿ ಆಯ್ತಾ ಸಾಲ್ವ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಯಾವ ಸೈನ್ ತಗೋಬೇಕನ್ನೋದು ಭಾರಿ ಇಂಪಾರ್ಟೆಂಟ್ ಇಲ್ಲಿ ಏನು ಕಾಮನ್ ತೆಗಿತೀರಿ ಇವಾಗ 1 ಕಾಮನ್ ತೆಗಿಬೇಕ್ರಿ ಸೈನ್ ಹೆಂಗೆ ತಗೋಬೇಕ್ರಿ ಇಲ್ಲಿ ಈಗ ಸಪೋಸ್ ಏನಾದ್ರು ಇಲ್ಲಿ ಪ್ಲಸ್ ತಗೊಂಡ್ರೆ ಅಂತ ಇಟ್ಕೋರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಅಂದರೆ ನೀವು ಇಲ್ಲಿ ಇದನ್ನು ತೊಗೊಂಡಿರೋದು ಏನಪ್ಪ ಅಂದರೆ ರಾಂಗ್ ಅಂತ ಏನು ತೊಗೋಬೇಕ್ರಿ ಮೈನಸ್ ತೊಗೋಬೇಕ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 3x 3x ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1 ಓಕೆ ಈಸ್ ಈಕ್ವಲ್ಸ್ ಟು 0. ಇವಾಗ ಏನು ಮಾಡಿರಿ ಇದರಲ್ಲಿ ಏನು ಕಾಮನ್ ಬರ್ತೈತೆ ರೀ 3x ಮೈನಸ್ 1 3x ಮೈನಸ್ 1 ಕಾಮನ್ ಬರುತ್ತೆ ಇಲ್ಲಿ 3x ಮೈನಸ್ 1 ಕಾಮನ್ ತೆಗೆದ್ರೆ ಇಲ್ಲಿ ಏನು ಬರ್ತೈತೆ ರೀ 3x ಮೈನಸ್ 1 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ನೋಡ್ರಿ 3x minus 1 is equals to 0 and other one is 3x minus 1 is equals to 0. ಇಲ್ಲಿ ಏನಾಗ್ತೈತೆ ರೀ 3x equals to 1 ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರ್ತೈತಿ x equals to 1/3 ಇಲ್ಲಿ 3x equals to 1 x equals to 1/3 ನೋಡ್ರಿ ರೂಟ್ಸ್ ಆರ್ ರಿಯಲ್ x equals to 1/3 x equals to 1/3 ಏನು ಹೇಳಿದ್ರಿ ಈಕ್ವಲ್ ರೂಟ್ಸ್ ಎಕ್ಸಿಸ್ಟ್ ಆಗ್ತಾವ ಅಂತ ಹೇಳಿದ್ದೇವೆ ಯಾವುದು 1/3 1/3 ಓಕೆ